ಮಕ್ಕಳ ದಿನಾಚರಣೆ ವೇದಿಕೆಯಲ್ಲಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ ಇಂತಿಯಾಜ್ ರವರೇ, ಅದೇ ರೀತಿ ಕೋಶಾಧಿಕಾರಿ ಫಾರೂಕ್ ರವರೇ, ಉಪಾಧ್ಯಕ್ಷರಾದಂತಹ ಜಬ್ಬಾರ್ ರವರೇ, ಅಜೀಜ್ ರವರೇ ಹಾಗೂ HM ರವರೇ, ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಪ್ರೀತಿಯ ಪುಟಾಣಿ ಮಕ್ಕಳು, ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ 16 ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿದೆ ಸೈಯದ್ ಮದನಿ ಹಜರತ್ ಇಂಗ್ಲಿಷ್ ಮಾಧ್ಯಮ ಶಾಲೆ. ಇಂದು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿರುವಂತಹ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ, ಪ್ರೀತಿಯ ಎಲ್ಲ ಪುಟಾಣಿಗಳಿಗೆ, ಪ್ರೀತಿಯ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಶುಭಾಶಯಗಳು. ನಾವೆಲ್ಲರೂ ಚಿಂತಿಸಬೇಕಾದಂತಹ ವಿಶೇಷವಾದ ವಿಷಯವೇನೆಂದರೆ, ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಅದೇ ರೀತಿ ನಮ್ಮ ಭಾರತ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಅಬ್ದುಲ್ ಕಲಾಂ ರವರು. ಆ ಇಬ್ಬರು ಮೇಧಾವಿಗಳನ್ನು ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದಿಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಒಂದನೇದಾಗಿ ನಮ್ಮ ದೇಶದ ಶಿಕ್ಷಣ ಮಂತ್ರಿ, ದೇಶದ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಅಬ್ದುಲ್ ಕಲಾಂ ರವರು. ಅಂದು ಸಾಧಾರಣ 70-80 ವರ್ಷಗಳ ಮುಂಚೆ ಶಿಕ್ಷಣಕ್ಕೆ ಬೇಕಾಗಿ ನಡೆದ ತೀರ್ಮಾನಗಳು, ಅಂದಿನ ನಿಲುವುಗಳು, ಅಂದಿನ ಅಭಿಪ್ರಾಯಗಳು 80 ವರ್ಷ ಕಳೆದರೂ ಕೂಡ ಇಂದು ದೇಶದಾದ್ಯಂತ ಅದೇ ನಿಲುವು, ಅದೇ ಕಾರ್ಯಕ್ರಮ ಇಂದು ಕೂಡ ನಡೀತಾ ಉಂಟು. ಆದ್ದರಿಂದ ನಾವೆಲ್ಲರೂ ನಮಗೆ ಅಧಿಕಾರ ಸಿಕ್ಕಿದಾಗ, ಹೌದು, ಯಾವುದೇ ಅಧಿಕಾರವಾಗಿರಲಿ, ಅಧಿಕಾರ ಸಿಕ್ಕಿದಾಗ ಅಧಿಕಾರದ ಸಮಯದಲ್ಲಿ ನಾವು ಮಾಡಿದ ಒಳ್ಳೆಯ ಕಾರ್ಯಕ್ರಮಗಳು, ಉತ್ತಮ ಕಾರ್ಯಕ್ರಮಗಳು, ನಾವು ಸತ್ತರೂ ಅದು ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಬರುವ ಜನಾಂಗದವರು, ಎಲ್ಲ ಬರುವ ಸಮುದಾಯದವರು ಅದನ್ನು ನೆನಪಿಡುತ್ತಾರೆ. ಅದಕ್ಕೆ ತಕ್ಕ ಉದಾಹರಣೆಯಾಗಿದೆ ಮೌಲಾನಾ ಅಬ್ದುಲ್ ಕಲಾಂ ರವರು, ಚಾಚಾ ನೆಹರು ರವರು. ಪ್ರೀತಿಯ ವಿದ್ಯಾರ್ಥಿಗಳೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಹಜರತ್ ಮಾಧ್ಯಮ ಶಾಲೆಯು ಇಂದು ಎಲ್ಲ ರಂಗಗಳಲ್ಲಿ ಕೂಡ ಮುಂದೆ ಇದೆ. ಅದು ಶಿಕ್ಷಣ ರಂಗವಾಗಿರಬಹುದು, ಅದು ಕ್ರೀಡೆಯಲ್ಲಿ ಆಗಿರಬಹುದು, ಎಲ್ಲ ರಂಗದಲ್ಲಿ ಕೂಡ ಮುಂದೆ ಇದೆ. ಅದಕ್ಕಾಗಿ ಕಷ್ಟಪಟ್ಟು ಶ್ರಮ ವಹಿಸಿದ ಮೊದಲನೇ ನಮ್ಮ ಎಲ್ಲ ಟೀಚರ್ರವರು, ಎಲ್ಲ ಶಿಕ್ಷಕ ಶಿಕ್ಷಕಿಯವರು, ಎಲ್ಲ HM ರವರು, ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ಖಾಲಿದ್ ರವರು, ಎಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದಿಸುತ್ತಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿನೆಂದರೆ, ನಾವೀಗ ಸನ್ಮಾನಿಸಿದ ನಮ್ಮ ಅಕೌಂಟ್ ಕ್ಲಾರ್ಕ್ ಝೀನತ್ ರವರು 10 ವರ್ಷಗಳ ಮುಂಚೆ ಅವಳನ್ನು ಈ ಸಂಸ್ಥೆಗೆ ಅಪಾಯಿಂಟ್ ಮಾಡಿರುವುದು ಅಂದು ನಾನು ಉಪಾಧ್ಯಕ್ಷ ಆಗಿದ್ದಾಗ. ಇಂದು ಅವಳು ಇಲ್ಲಿ ಬಿಲ್ ಕೊಡುವಾಗ ಕೂಡ ನಾವಿದ್ದದ್ದು ಒಂದು ವಿಶೇಷವಾಗಿದೆ. ಅಲ್ಲಾಹು ಆ ಝೀನತರಿಗೆ ಒಂದು ಅವರ ದಾಂಪತ್ಯ ಜೀವನ ಒಳ್ಳೆಯದಾಗಲಿ ಎಂದು ಹೇಳುತ್ತಾ, ಎಲ್ಲರಿಗೂ ಮಗದೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.